ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಸಚಿವರೇ, ಮುಸ್ಲಿಮರು ಬಡತನ ಇವತ್ತು ಸ್ಲಮ್ಮಲ್ಲಿದ್ದಾರೆ. ಗ್ರಾಮೀಣ ಭಾಗದಲ್ಲಿ 34%, 56% ನಗರ ಪ್ರದೇಶಗಳಲ್ಲಿದ್ದಾರೆ. ಇವತ್ತು ಶಿಕ್ಷಣದಲ್ಲಿ ಸಮಸ್ಯೆ ಇದೆ, ವರದಕ್ಷಿಣೆ ಸಮಸ್ಯೆ ಇದೆ, ಇವತ್ತು ಅವ್ರ ಮನೆಗಳಲ್ಲಿ ಹಿಂಸೆ ಇದೆ. ಅದ್ರ ಬಗ್ಗೆ ಒಟ್ಟು ಒಂದು ಭದ್ರತೆ ಇರ್ಬೋದು, ಎಕನಾಮಿಕಲಿ ಸೆಕ್ಷನ್ ಅವರು ಸ್ಟ್ರಾಂಗ್ ಆಗಬೇಕಲ್ಲ. ಈ ರೀತಿ ಮದುವೆಗೆ ಒಂದು ಸ್ಕೀಮ್ ಮಾಡ್ತೀನಿ, ನನ್ನ ಮಗು ನಾಮಕರಣಕ್ಕೆ ಒಂದು ಸ್ಕೀಮ್ ಮಾಡ್ಕೊಂಡು ಅಂದರೆ ನಾಳೆ ನೀವು ಪಕ್ಷ ಎಲ್ಲ ಸರ್ಕಾರಗಳು ಈ ರೀತಿ ಸ್ಕೀಮ್ ಮಾಡ್ತಾರೆ. ಇದನ್ನು ತರೋ ಮೂಲಕ ನೀವೆಲ್ಲೋ ಒಂದು ಕಡೆ ಬೇರೆ ವರ್ಗಗಳನ್ನು ಅಲಕ್ಷ್ಯ ಮಾಡ್ತಾ ಇದ್ದೀರಿ. ದಲಿತರಲ್ಲೂ ಬಡವರು ಇದ್ದಾರೆ, ಅವ್ರಿಗೊಂದು ಶಾದಿ ಬಗ್ಗೆ ಯಾಕೆ ಬರಬಾರ್ದು? ಹಿಂದುಳಿದರೆ ತನ್ನಿ, ಮೇಲ್ಜಾತಿಯಲ್ಲಿ ಅತ್ಯಂತ ಬಡವರು ಇದ್ದಾರೆ, ಅವರಿಗೂ ತನ್ನಿ. ಯಾಕೆ ನೀವು ಈಗ ನಿಮ್ಮ ಸಚಿವರು ಹೇಳ್ತಾರೆ ಕೆ ಎಚ್ ಮುನಿಯಪ್ಪನವರು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ಕಣ್ಣು ಮುಚ್ಕೊಂಡಿದ್ದೀರಾ, ಮುಕ್ತ ಮನಸ್ಸಲ್ಲಿದ್ದೀರಾ? ಈಗ ನೋಡಿ, ಇದು ಒಂದು ಪ್ರಾಯೋಗಿಕವಾಗಿ ಮಾಡಿದ್ದೇವೆ ಈ ಕಾರ್ಯಕ್ರಮನ. ನೋಡೋಣ, ಇದು ಸ್ವಲ್ಪ ಸುಧಾರಿಸಬೇಕು ಇವರು. ಈಗ ಅಧಿಕೃತ ವಿರೋಧ ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರು ಹೇಳಿದರು, ಇದೇನಂತ ದೊಡ್ಡದಲ್ಲ, ಏನಲ್ಲ, ಹೋರಾಟ ಮಾಡೋ ಅಗತ್ಯ ಇಲ್ಲ, ಏನಲ್ಲ, ಮಾಡಿದ್ದಾರೆ ಬಿಡಿ ಅಂತಂದೇಳಿ ಇದನ್ನ ನಿರ್ಲಕ್ಷ್ಯ ಮಾಡಿದ್ರು ಅವರು. ಅದೇ ರೀತಿ ನೀವು ಹೇಳೋ ಪ್ರಕಾರ JDS ಈ ಯೋಜನೆಗೆ ಬೆಂಬಲ ಕೊಟ್ಟಿದೆ ಅಂತ? ಬೆಂಬಲ ಅಲ್ಲ, ಅವ್ರು ಹೇಳಿದ್ದು, ನಾನು ಹೇಳಿದ್ದು ನಾವು ಬೆಂಬಲ ಅಂತ. ನೀವು ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ರಿ? ಅಲ್ಲ, ನಾನು ಇದನ್ನು ಮಾಡ್ಕೊಳ್ಳಿಲ್ಲ. ಪಾಪ ಅವ್ರು ಹೇಳಿದ್ದು ಏನಂತಂದರೆ, ಅಧಿಕೃತ ವಿರೋಧ ಪಕ್ಷ ನಾಯಕರು ಶ್ರೀಮಾನ್ ಕುಮಾರಸ್ವಾಮಿ ಅವರ ಅಭಿಪ್ರಾಯನ ನೀವು ತೋರಿಸಿ ಹೋರಾಟ ವ್ಯರ್ಥ ಅಗತ್ಯ ಇಲ್ಲ ಅಂತ. ಅಲ್ಲ, ಶ್ರೀಮತಿ ನಮ್ಮ ಸಹೋದರಿ ಶೋಭಾ ಕರಂದ್ಲಾಜೆ ಅವರು ಹೇಳಿದರು, ನೋಡಿ ನೀವು ಮಾಡ್ತೀರಾ ಸರಿಯಲ್ಲ, ಇನ್ನೊಂದು ವರ್ಗವನ್ನು ಕಡೆಗಣಿಸ್ತಿದ್ದೀರಾ, ನೀವು ಒಬ್ಬರು ಇದು ಏನೋ ಮೂಗಿ ತುಪ್ಪ ಹಚ್ತಿದ್ದೀರಾ, ಇನ್ನೊಬ್ಬರನ್ನ ಬಿಟ್ಟಿದ್ದೀರಾ. ನೋಡಕ ಅನ್ಸುತ್ತಲ್ರಿ? ನೀವು ಏನಿಲ್ಲ ಅದರಲ್ಲಿ ನೀವು ಹೇಳ್ಬೋದು 5 ಕೋಟಿ ಅಂತ ಹೇಳ್ಬಿಟ್ಟು, ಅದು 20 ಕೋಟಿ ಹೋಗ್ಲಿ ಬಿಡಿ, ಎಲ್ಲ ಜಾತಿಗೆ ಮಾಡಿ ಬಡವರಿಗೆ. ಅಲ್ಲ, ಈಗ ಶೋಭಾ ಕರಂದ್ಲಾಜೆ ಈಗ ನೀವು 5 ಕೋಟಿ ಕೊಡೋದಾದ್ರೆ ಇನ್ನೂ 20 ಕೋಟಿ ಕೊಟ್ರೆ ಎಲ್ಲ ಬಡವರಿಗೆ ಬರುತ್ತಲ್ಲ ಅಂತ. ಇದೇನು ಅಂತ ದೊಡ್ಡ ಸಮಸ್ಯೆ ಅಲ್ಲ, ಏನಲ್ಲ, ಬೇಕಾದಷ್ಟು ಹೋರಾಟ ಮಾಡಿದ್ದಾರೆ ಯಡಿಯೂರಪ್ಪನವರು. ಇಂಥ ಒಂದು ಸಣ್ಣ ಸಮಸ್ಯೆ ಇಟ್ಕೊಂಡು ಅಹೋರಾತ್ರಿ ಹೋರಾಟ ಮಾಡಾಗತ್ತೆ. ದಯವಿಟ್ಟು ಕೈ ಬಿಟ್ಟು ಇನ್ನೂ ಬೇರೆ ಬೇರೆ ವಿಷಯ ಇದಾವೆ, ಸರ್ಕಾರ ಜೊತೆ ಸಮಾಲೋಚನೆ ಮಾಡಿ ಒಳ್ಳೊಳ್ಳೆ ಸಲಹೆ ಕೊಟ್ಟು ಜನಪರವಾದಂತ ಕೆಲಸ ಮಾಡೋಣ. ಸಚಿವರು ಹೇಳ್ತಾ ಇದ್ದಾರೆ ಬಹಳ ಸಣ್ಣ ವಿಚಾರಕ್ಕೆ ತಾವು ಹೋರಾಟ ಮಾಡ್ತಾ ಇದ್ರಿ. ಕುಮಾರಸ್ವಾಮಿ ಅವರು ಕೂಡ ಯಡಿಯೂರಪ್ಪನವ್ರ ಹೋರಾಟವನ್ನ ಇದು ಬಹಳ ಅಗತ್ಯ ಇರಲಿಲ್ಲ ಅಂತ ಮಾತನ್ನ ಈಗ ಸರ್ಕಾರ ಬೆಂಬಲ ತೆಗೆದುಕೊಂಡಿದೆ. ಹೇಳಮ್ಮ, ನಮಸ್ಕಾರ. ಆಶ್ಚರ್ಯ ಅನ್ಸುತ್ತೆ, ಒಬ್ಬ ದಲಿತ ವರ್ಗದಿಂದ ಬಂದಂತ ಮುಖಂಡರು ಇವತ್ತು ಮಂತ್ರಿ ಆಗಿದ್ದಾರೆ, ಅದು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾರೆ. ಅವರು ಇದೊಂದು ಸಣ್ಣ ವಿಚಾರ ಅಂತ ಹೇಳುವಂಥದ್ದು ನಿಜವಾಗ್ಲೂ ಅವರ ಜನಾಂಗದ ಜನಕ್ಕೆ ಅವ್ರು ಏನು ಆನ್ಸರ್ ಮಾಡ್ತಾ ಇದ್ದಾರೆ? ಇವತ್ತು ಯಡಿಯೂರಪ್ಪನವರು ಒಬ್ಬ ನೇರವಾಗಿ ಬಂದು ಇಲ್ಲಿ ಕೂತಂತವರಲ್ಲ, ಅಥವಾ ಮುಖ್ಯಮಂತ್ರಿ ಆದಂತವರಲ್ಲ. 40-45 ವರ್ಷಗಳ ಕಾಲ ಅವರು ಹೋರಾಟವನ್ನು ಮಾಡಿದಂಥವರು, ಪಾದಯಾತ್ರೆಗಳನ್ನು ಮಾಡಿದಂಥವರು. ಇಂಥ ಎಲ್ಲ ಸಂದರ್ಭದಲ್ಲಿ SM ಕೃಷ್ಣ ಅವರು ಇರುವಂಥ ಸಂದರ್ಭದಲ್ಲಿ ನನಗೆ ನೆನಪಿದೆ, ಇದೇ ಸಿಟಿ ಒಂದು ಸಿವಿಲ್ ಕೋರ್ಟ್ ಮುಂದ್ಗಡೆ ನಾವು ತಿಂಗಳಗಟ್ಟಲೆ ಧರಣಿಯನ್ನು ಕೂತ್ವಿ. ಆ ಒಂದು ಮೆಜೆಸ್ಟಿಕ್ ಅಲ್ಲಿ ಆ ಮೂತ್ರದ ವಾಸನೆ ಮಧ್ಯೆ ತಿಂಗಳಗಟ್ಟಲೆ ಧರಣಿಯನ್ನು ಕೂತ್ವಿ. ಧರಣಿ ಅವರಿಗೆ ಹೋರಾಟ ಮಾಡೋದು ಹೊಸದಲ್ಲ. ಇಂಥ ಒಂದು ಜನರಿಗೆ ಅನ್ಯಾಯ ಆಗ್ತಿದೆ ಅಂತ ಕಂಡಾಗ ಅವರು ಎಲ್ಲ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಆದ್ರೆ ಆಂಜನೇಯನವರು ಹೇಳುವಂತದ್ದು ಆಶ್ಚರ್ಯ ಅನ್ಸುತ್ತೆ. ಇದೊಂದು ಸಣ್ಣ ವಿಚಾರ, ಈ ಸಣ್ಣ ವಿಚಾರಕ್ಕೆ ಯಾಕೆ ಮಾಡ್ತಾ ಇದ್ದಾರೆ ಈ ತರ? ಇದು ಸಣ್ಣ ವಿಚಾರ ತಾನೇ, ಮತ್ತೆ ಎಲ್ರಿಗೆ ಜಾರಿಗೆ ತನ್ನಿ. ಸಣ್ಣ ವಿಚಾರನೇ, ಆದ್ರೆ ನಮ್ಗೆ ಅಪೇಕ್ಷೆ ಇದೆ ಆಂಜನೇಯನವರ ಜಾತಿಯಿಂದ ಬಂದಂತ, ಒಂದ್ ನಿಮಿಷ, ಆಂಜನೇಯವರ ಜಾತಿಯಿಂದ ಬಂದಂತ ದಲಿತರಿಗೆ ಇದು ಸಿಗ್ಬೇಕು, ಬಡವರಿಗೆ ಹಿಂದುಳಿದ ವರ್ಗಕ್ಕೆ ಸಿಗ್ಬೇಕು ಅಂತ ನಮ್ಮ ಅಪೇಕ್ಷೆ ಇದೆ. ಸಣ್ಣ ವಿಚಾರ ಇರ್ಬೋದು, ನಿಮ್ಮ ಕೇರಿಯಲ್ಲಿರುವಂತ ಜನಕ್ಕೆ ಇದು ಸಣ್ಣ ವಿಚಾರ ಅಲ್ಲ. ನೀವು ಶೋಭಾ, ಯಡಿಯೂರಪ್ಪನವರ ಹೋರಾಟ ಅಗತ್ಯ ಇರಲಿಲ್ಲ, ದೊಡ್ಡ ಸಮಸ್ಯೆಗಳಿದಾವೆ, ಅದ್ರ ಕಡೆ ಗಮನ ಕೊಡ್ಲಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ, ಪ್ರಿನ್ಸಿಪಲ್ ಅಪೋಸಿಷನ್ ಲೀಡರು. ಬಿಜೆಪಿಯವರು ಬೀದಿಗಿಳಿದಿಲ್ಲ, ನೀವು ಬಹಳ ಆತುರದಲ್ಲಿದ್ದೀರಿ, ಏನು ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಅವರು. ಇಲ್ಲ, ಆತರ ಅಲ್ಲ. ಯಡಿಯೂರಪ್ಪನವರು ಯಾವಾಗ್ಲೂ ಹಾಗೆ, ಯಾವ್ದಾದ್ರು ಜನಕ್ಕೆ ಅನ್ಯಾಯ ಆಗುತ್ತೆ ಅಂತ ತಕ್ಷಣ ಅವ್ರಿಗೆ ಮನಸ್ಸಿಗೆ ಬರುತ್ತೆ, ನಾನು ಹೋರಾಟ ಮಾಡ್ಬೇಕು, ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ. ಇವತ್ತು ಕುಮಾರಸ್ವಾಮಿ ಅವರು ಹೇಳ್ಬೋದು ಇದು ಸಣ್ಣ ವಿಚಾರ, ಇದಕ್ಕೆ ಯಾಕೆ ಹೋರಾಟ ಮಾಡಬೇಕು ಅಂತ ಹೇಳಿ. ಇನ್ನೂ ದೊಡ್ಡ ವಿಚಾರ ಇದ್ರೆ ಅವರು ಅಧಿಕೃತ ಪಕ್ಷದ ಒಂದು ವಿರೋಧ ಪಕ್ಷದ ನಾಯಕರು, ಅವರು ಖಂಡಿತ ಹೋರಾಟ ಮಾಡಬಹುದು. ಈ ವಿಚಾರಕ್ಕೂ ಕೂಡ ಅವ್ರು ನಮ್ಮ ಜೊತೆ ಕೈ ಜೋಡಿಸಬಹುದು. ಇನ್ನೂ ದೊಡ್ಡ ವಿಚಾರ ಇದೆ, ನಮ್ಗೆ ಗೊತ್ತಿದೆ, ಈ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಬರೀ ವರ್ಗಾವಣೆ ದಂಧೆ ನಡೀತಾ ಇದೆ, ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇಲ್ಲ, ರೈತರಿಗೆ ಬೆಲೆ ವಿಮೆ ಕೊಟ್ಟಿಲ್ಲ, ರೈತರಿಗೆ ಸಾಲ ಕೊಡ್ತಾ ಇಲ್ಲ, ಇದೆಲ್ಲವೂ ನಮ್ಗೆ ಪ್ರತಿಭಟನೆಯನ್ನು ಮಾಡಿದ್ವಿ. ನಮ್ಮ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇದೆ. ಇದು ಮಾಡ್ತಾ ಇದೀವಿ ನಾವು. ಪ್ರತಿಭಟನೆ ಮಾಡಿರೋದು ನಿಮ್ಗೆಲ್ಲ ಗೊತ್ತಿದೆ, ನೀವು ಮಾಧ್ಯಮದಲ್ಲಿ ನೋಡಿದ್ದೀರಿ. ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಹೋರಾಟ ಆಯ್ತು. ಈಗ ತಕ್ಷಣದಲ್ಲಿ ಎಲ್ಲ ಬಡವರಿಗೆ ಇದರಿಂದ ಅನ್ಯಾಯ ಆಗುತ್ತೆ ಕಾರಣುವ ಕಾರಣಕ್ಕಾಗಿ ಇಲ್ಲಿ ಧರಣಿ ಕೂತಿದ್ದೀವಿ. ನಾವು ತಮಾಷೆಗಾಗಿ ಕೂತಿಲ್ಲ, ಹಗಲು ರಾತ್ರಿ ಮಧ್ಯ 3 ರಸ್ತೆಗಳು ಸೇರ್ತಾ ಇದಾವೆ, ವಾಹನ ಓಡ್ತಾ ಇದೆ. ಅದಕ್ಕಾಗಿ ಇಲ್ಲಿ ಕೂತ್ಕೊಳ್ಳೋದು, ಇಲ್ಲಿ ನಿದ್ದೆ ಮಾಡೋದು ಸುಲಭದ ಕೆಲಸ ಅಲ್ಲ. ಶೋಭಾ, ಒಂದು ನಿಮಿಷ. ಈಗ ಶೀಟ್ರಿ ಅವರೇ,
ಅಲ್ಪಸಂಖ್ಯಾತರ ವಿಚಾರದಲ್ಲಿ ಸರ್ಕಾರ ಒಂದು ನಿರ್ಧಾರ ಕೈಗೊಂಡಿದೆ, ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ. ಆರಂಭದಲ್ಲೇ SC/ST ಸಾಲ ಮನ್ನಾ ಇರ್ಬೋದು, ಅನೇಕ ಯೋಜನೆ ಜಾರಿಗೊಳಿಸಿದೆ. ಅವ್ರಿಗೆ ಸ್ಪಷ್ಟವಾಗಿದೆ, ಆ ಸ್ಪಷ್ಟದ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ನೀವು ಹಿಂದೆ ಅನೇಕ ಯೋಜನೆಗಳು ಈ ರೀತಿ ಅನೌನ್ಸ್ ಮಾಡಿದ್ರೆ ನೀವು ಜಾರಿಗೊಳಿಸ್ತೀರಿ, ಅವಾಗಲೂ ಕೂಡ ಇದೇ ರೀತಿ ಆರೋಪಗಳು ಬಂದು ಒಂದು ಸರ್ಕಾರ ಒಂದು ಪಕ್ಷ ತನ್ನ ನಂಬದಂಥ ಕಾರ್ಯಕ್ರಮಗಳು ಜಾರಿಗೊಳಿಸ್ತಾ ಇದೆ, ನೀವು ಅದನ್ನು ರಾಜಕೀಯವಾಗಿ ಅದನ್ನ ಲಾಭ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಈಗ ನಾನು ಭಾಳ ಸ್ಪಷ್ಟವಾಗಿ ಕೇಳಿದೆ. ಈಗ ಆಂಜನೇಯವರು ಸಮಾಜ ಕಲ್ಯಾಣ ಸಚಿವರಿದ್ದಾರೆ. ಸಂವಿಧಾನದಲ್ಲಿ ಮತದ ತಾರತಮ್ಯ ಮಾಡೋಕ್ಕೆ ಅವಕಾಶ ಇದೆಯಾ? ಈಗ ನಾನು ಸೆಕ್ಯುಲರಿಸಮ್ ಫ್ರೇಮ್ನಲ್ಲಿ ಎಲ್ಲರೂ ನೋಡ್ಬೇಕು. ಸೆಕ್ಯುಲರಿಸಮ್ ಅಂದ್ರೇನು? ನೀವು ಹಿಂದೆ ಮಠಗಳಿಗೂ ಕೊಟ್ವಿ, ಹಜ್ ಭವನ ನಿರ್ಮಾಣಕ್ಕೂ ಕೊಟ್ವಿ, ಸಮುದಾಯ ಭವನ ನಿರ್ಮಾಣಕ್ಕೂ ಕೊಟ್ವಿ, ಶಾದಿ ಮಾಲ್ ನಿರ್ಮಾಣಕ್ಕೂ ಕೊಟ್ವಿ. ಅವ್ರು ಶಾದಿ ಭಾಗ್ಯ ತರ್ತಾ ಇದ್ದಾರೆ. ಒಂದು ನಿಮಿಷ ಕೇಳಿ, ಕ್ರಿಶ್ಚಿಯನ್ರ ಕಲ್ಯಾಣಕ್ಕೂ ಕೊಟ್ವಿ. ಶಾದಿ ಭಾಗ್ಯ ಕೇವಲ ಮುಸ್ಲಿಮರಿಗೆ ಅಂತ ಇವರು ತಂದಿದ್ದು. ಈಗ ಅಲ್ಪಸಂಖ್ಯಾತರು, ನಿಮಿಷ ಕೇಳಿ, ಅದನ್ನ ಯಾವಾಗ ಇವರೇ ಹೇಳಿದ್ದೇನು? ಕೇವಲ 1,000 ಜನ ಮುಸ್ಲಿಮರಿಗೆ ಜನ ಕಲ್ಯಾಣಕ್ಕೆ ಅಂತ ಹೇಳಿದರು. ಮದುವೆಗೆ ದುಡ್ಡು ಕೊಡೋದ್ರಿಂದ ಯಾವ ರೀತಿ ಜನ ಕಲ್ಯಾಣ ಆಗುತ್ತೆ ಅಂತ ಸ್ಪಷ್ಟಪಡಿಸ್ಬೇಕು, ನಂಬರ್ 1. ನಂಬರ್ 2, ಬಡವರಿಗೆ ಅಂತ ಹೇಳಿದರು. ಬಡವರು ಬರೀ ಮುಸ್ಲಿಮರಲ್ಲಿ ಮಾತ್ರ ಇರೋದಾ? ಇತರೆಯವರಲ್ಲಿಲ್ವಾ? ಶೋಭಕ್ಕ ಹೇಳಿದ್ರೆ ಸರಿ ಇದೆ. ಇವ್ರನ್ನ ನಂಬಿದ ಇವರು ಯಾವ ವರ್ಗವನ್ನು ಪ್ರತಿನಿಧಿಸ್ತಾ ಇದ್ದಾರೋ ಆ ವರ್ಗಕ್ಕೆ ಅನ್ಯಾಯ ಆಗ್ತಿರೋದನ್ನ ನೋಡಿ ಸುಮ್ಮನಿದ್ದಾರೆ. ಇವ್ರಿಗೆ ಅಧಿಕಾರ ಮುಖ್ಯ ಅಲ್ಲ ಅನ್ನೋದಾದ್ರೆ ರಾಜೀನಾಮೆ ಬಿಸಾಕಿ ದಲಿತರಿಗೆ ಎಲ್ರಿಗೂ ನೀವು ವಿಸ್ತರಣೆ ಮಾಡಿ ಅಂತ ಕೂರ್ಬೇಕಾಗಿತ್ತು ಇವರು. ಅಪ್ಪಟ ಹೃದಯದಾಳದ ಮಾತು, ಹೃದಯದಾಳದಿಂದ ಅವ್ರು ಹೇಳಬೇಕು ಅಂದ್ರೆ ಅವ್ರ ಮನಸ್ಸೊಳಗೆ ಅದಿದೆ. ಅದ್ರ ಅಧಿಕಾರದ ವ್ಯಾಮೋಹ ಸುಮ್ಮನಿದ್ದಾರೆ. ಅವ್ರ ಅಧಿಕಾರದ ವ್ಯಾಮೋಹ ಇಲ್ಲ ಅಂತಂದ್ರೆ ದಲಿತರಿಗೆ ಆಗ್ತಿರೋ ಅನ್ಯಾಯ ನೋಡಿ ಮೊದಲು ಪ್ರತಿಭಟಿಸಬೇಕಿತ್ತು. ದಲಿತರಿಗೆ ಬೇಕಾದಷ್ಟು ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೀವಿ. ಈಗ ಅಂತರ್ಜಾತಿ ವಿವಾಹ ಆಗೋವಂಥ ಒಂದು ನಮ್ಮ ಜನಾಂಗದಲ್ಲಿರ್ತಕ್ಕಂಥವ್ರಿಗೆ 50,000 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತೀವಿ. ಎಷ್ಟು ಜನ ಬೇಕಾದ್ರೂ ಆಗಲಿ. ರವಿ ಸ್ವಲ್ಪ ಇವ್ರ ಜನಾಂಗದಲ್ಲಿ ಇರೋನ್ನೆಲ್ಲ ನಮ್ಮವ್ರ ಮದುವೆ ಕೇಳಿ, ಸ್ವಲ್ಪ ವಿದ್ಯಾವಂತರು, ಇಂಜಿನಿಯರ್ ಆಗಿರೋರು, ಡಾಕ್ಟ್ರುಗಳನ್ನೆಲ್ಲ ಮದುವೆ ಬಗ್ಗೆ ಇದೆಯಾ? ಅರೆ ಅಂತರ್ಜಾತಿ ಒಂದ್ ನಿಮಿಷ ಸ್ವಾಮಿ, ಅಂದ್ರೆ ದಲಿತರು ಮದುವೆ ಆದ್ರೆ ದುಡ್ಡಿಲ್ಲ. ಅಲ್ಲ, ಜಾತಿ ವ್ಯವಸ್ಥೆ ನಿರ್ಮೂಲನೆ ಈಗ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಂದೂ ಗಂಡು ಮಕ್ಕಳನ್ನು ಮದುವೆ ಆದ್ರೆ ದುಡ್ಡು ಕೊಡ್ತೀವಿ ಅಂತ ಇವರೇನು ಕಾರ್ಯಕ್ರಮ ತಂದಿಲ್ಲ. ತಂದಿಲ್ಲ. ಮುಸ್ಲಿಂ ಹೆಣ್ಮಕ್ಳು ಹಿಂದೂ ಹುಡುಗರು ಮದುವೆ ಆದ್ರೆ ದುಡ್ಡು ಕೊಡಲ್ಲ ಇವರು. ಕೊಡ್ತಾರೆ ಕೇಳಿ. ಮುಸ್ಲಿಂ ಹೆಣ್ಮಕ್ಳು ಹಿಂದೂ ಹುಡುಗರು ಮದುವೆ ಆದ್ರೆ ದುಡ್ಡು ನೋಡಿ. ನನಗೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಯಡಿಯೂರಪ್ಪನವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, 40 ವರ್ಷ ಹೋರಾಟ ಮಾಡಿದ್ದಾರೆ. ಅವ್ರು ರಾಜಕೀಯ ಲಾಭಕ್ಕೆ ಮಾಡ್ತಾ ಇದ್ರು. ಅಂತರ್ಜಾತಿ ಮದುವೆ ಆದ್ರೆ ದುಡ್ಡು ಕೊಡೋದು ಇವರು ತಂದಿದ್ದಲ್ಲ. ಕುಮಾರಸ್ವಾಮಿ ಇದ್ದಾಗ ಬಂದಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಜಾರಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಡವರು ಬರೀ ಹಿಂದೂಗಳಿಗೆ ಅಂತಂತ, ಬರೀ ಕ್ರಿಶ್ಚಿಯನ್ರಿಗೆ ಅಂತಂತ ಎಲ್ಲ ಬಡವರಿಗೂ ಭಾಗ್ಯಲಕ್ಷ್ಮಿ ಯೋಜನೆ ಲಾಭ ಆಯ್ತು. ಇವರಿಗೆ ಎಲ್ಲ ಬಡವರಿಗೂ ಮದುವೆ ಭಾಗ್ಯ 50,000 ರೂಪಾಯಿ ಕೊಡ್ತೀವಿ ಘೋಷಣೆ ಮಾಡ್ಲಿ. ನಿಜವಾದ ಬಡವರ ಬಗ್ಗೆ ಕಾಳಜಿ ಇದ್ರೆ ಈಗ ಅಪೋಸಿಷನ್ ನಾಟಕ ರಾಜಕೀಯದ ನಾಟಕ ಅಲ್ಲದೆ ಇದ್ರೆ ಎಲ್ರಿಗೂ ವಿಸ್ತರಣೆ ಮಾಡಿ. ಒಂದ್ ನಿಮಿಷ, ಇವರು ಹೇಳ್ತಕ್ಕಂಥದ್ದು ಅವ್ರಿಗೆ ಕೊಟ್ಟಿರೋದು ಅಲ್ಪಸಂಖ್ಯಾತರಿಗೆ ಕೊಟ್ಟಿರತಕ್ಕಂಥ ಈ ಶಾದಿ ಭಾಗ್ಯ ಯೋಜನೆ ಏನಿದೆಯಲ್ಲ, ಅದು ಸಂವಿಧಾನಾತ್ಮಕವಾಗಿ ವಿರೋಧವಾಗಿರ್ತಕ್ಕಂಥದ್ದು ಅಂತ ಎಲ್ಲ ಹೇಳ್ತಾರೆ. ನಾವು ಮಾಡಿರೋದು ಸಂವಿಧಾನಬದ್ಧವಾಗಿ ಎಲ್ಲ ಧರ್ಮೀಯರ ಸಂಗಮ ಇದು ದೇಶ, ಇದು ಒಕ್ಕೂಟ. ನಾವೊಂದು ಧರ್ಮದಲ್ಲಿ ಸಹಾಯ ಮಾಡಬಹುದು. ಶೋಭಾ ಕೇಳ್ತಾ ಇರೋದು ಸಂವಿಧಾನದ 14ನೇ ಪರಿಚ್ಛೇದ ಎಲ್ಲರನ್ನೂ ಸಮಾನವಾಗಿ ಅಂತ ಹೇಳುತ್ತೆ. ಅಲ್ಲ, ಅನೇಕ ಯೋಜನೆಗಳಿದಾವೆ ಅವರಿಗೆ. ಎಜುಕೇಶನ್ ರಿಸರ್ವೇಶನ್ ಇದೆ, ಶಾಲಾ ಸಂಸ್ಥೆಗಳು ಓಪನ್ ಮಾಡಕ್ಕೆ ರಿಸರ್ವೇಶನ್ ಇದೆ, ಸ್ಥಳೀಯ ಸಂಸ್ಥೆ 4% ರಿಸರ್ವೇಶನ್ ಇದೆ. ಶಾದಿ ಭಾಗ್ಯ ಅನ್ನುವಂಥದ್ದು ಒಂದು ಸಮುದಾಯವನ್ನು ನೀವು ಚುನಾವಣಾ ಟಾರ್ಗೆಟ್ ಮಾಡ್ಕೊಂಡಿದ್ದು ಓಟ್ ಮುಂಚೆನೆ ಮಾಡಿರೋದು. ಸೊ ಆದ್ರೆ ದಲಿತರಲ್ಲೇ ಬಹಳ ಬಡವರು ಇದ್ದಾರೆ. ನೀವು ಅವರಿಗೆ ನೀವು ಒಂದು ಮದುವೆ ಮಾಡ್ಕೊಳಕ್ಕೆ ಪಾಪ ಸಮಸ್ಯೆ ಇದೆ. ಹಿಂದುಳಿದರಲ್ಲಿ ಮದುವೆ ಮಾಡ್ಕೊಳಕ್ ಕಷ್ಟ ಇದೆ. ಲೈಟ್ ಆಗಿ ತಳ್ಳಾಗ್ತಾ ಇದಾರೆ. ನಾವು ಕೇವಲ 1000 ಜನರಿಗೆ ನಮ್ದೊಂದು ಡ್ರಾಮಾ ಇದು. ನೀವು ಯಾಕೆ ಡ್ರಾಮಾಕ್ಕೆ ಇಷ್ಟೊಂದು ಸೀರಿಯಸ್ ಆಗ್ತೀರಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಅಲ್ಲೂ ಪ್ರಾಮಾಣಿಕತೆ ಇಲ್ಲ. ಶೋಭಾ ಅವ್ರು ಕೇಳ್ತಾ ಇರೋದು, ಸರ್ಕಾರ ಇಲ್ಲಿ ನೀವು ಇದ್ದೀರಿ, ಮಂತ್ರಿ ಆಗಿದ್ರಿ, ನೀವು CM ಜೊತೆಗೆ ನೋಡಿ ಈ ತರ ಒಂದು ಅಭಿಪ್ರಾಯ ಇದೆ. ಅಲ್ಲಿ ಧರಣಿ ಕೂತಿದ್ದಾರೆ, CM ಅವ್ರು ಭೇಟಿ ಮಾಡಿಲ್ಲ. ಅವ್ರಿಗೆ ಹೋಗಿ ಯಡಿಯೂರಪ್ಪ ಕೇಳ್ತಾ ಇದ್ದಾರೆ, ಇಷ್ಟೊಂದು ಮಾತು ಚರ್ಚೆ ನಾವು ಮಾಡ್ತಾ ಇದೀವಿ, ಧರಣಿ ಕೂತಿ ಮಾತಾಡ್ಸೋರಿಲ್ಲ. ಸೊ ಈಗ ಹೇಳ್ತಾ ನೀವು ಸಚಿವರು ಬಂದು ಮಾತಾಡ್ತಾ ಇದ್ರಿ. ಈಗ ನೋಡಿ, ನಾನು ಹೇಳ್ತಿದ್ದೀನಿ, ಯಡಿಯೂರಪ್ಪನವ್ರು ಹೋರಾಟಗಾರರು ಅಲ್ಲ ಅಂತ ನಾನೇನು ಹೇಳಿಲ್ಲ, ಏನಿಲ್ಲ. ಶೋಭಮ್ಮ ಹೇಳಿದ್ಲು, ಏನಪ್ಪ ನಾವು ನಿರ್ಲಕ್ಷ್ಯವಾಗಿ ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ, ಅವ್ರ ಬಗ್ಗೆ ಗೌರವ ಇದೆ. ಇದು ಅಗತ್ಯ ಇಲ್ಲ. ಆಗೋ ರಾತ್ರಿ ಇದು ಆಗೋವರೆಗೂ ಕೂಡ ಆಗೋವರೆಗೂ ನಾನು ಬಿಡಲ್ಲ ಅಂತದಲ್ಲ. ಇದನ್ನು ಒಂದು ಹೇಳಿ ಸರ್ಕಾರಕ್ಕೆ ಸಲಹೆ ಕೊಡಲಿ.
ನೀವು ಒಂದು ಇದು ಇದನ್ನ ಅಗತ್ಯ ಇಲ್ಲ ಧರ್ಮದ ಸರ್. ಎಲ್ಲ ಅಗತ್ಯ ನೋಡಿ, ಇಲ್ಲ, ಕಾಲ ಅಗತ್ಯ ಹೊರಬಿಡಿ. ಇಲ್ಲ. ದಯಮಾಡಿ ಅದೆಲ್ಲ ಎಲ್ಲರೂ ಆಗತ್ತಿ, ಎಲ್ಲ ವಿಸ್ತರಣೆ ಮಾಡಿ, ದೇವರು ನಾವು ನಾಳೆನೇ ಸ್ವಾಮಿ, ಹೇಳ್ತೀವಿ. ವಿಸ್ತರಣೆ ಈಗ ಮಾಡಿ ಅಂತ ಘೋಷಣೆ ಕೇಳಿ ಮಾಡಿ, ನಿಮ್ಮ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಹಕ್ಕಿದೆ ಹೇಳಿ, ನೋಡ್ರಿ. ಸ್ವತಂತ್ರ ಇವಾಗಲೇ ನಾವು ಭಾರತ ಎಲ್ಲರಿಗೂ ವಿಸ್ತರಣೆ ಅಮ್ಮ, ಮಾಡ್ತೀವಿ ಅಂತ ಇವತ್ತೇ ಒಂದ್ ನಿಮಿಷ ನಾವು ಇರಮ್ಮ. ಬಿಟ್ಟು ಮನೆಗೆ ಹೋಗ್ತೀವಿ. ತಾಯಿ, ನಾವು ಯಾಕೆ ಇಲ್ಲಿ ರಸ್ತೆ ಮಧ್ಯೆ ಒಂದ್ ನಿಮಿಷ ಕೂರ್ಬೇಕು? ಒಂದ್ ನಿಮಿಷ ಇರಮ್ಮ. ದಯಮಾಡಿ ಇದನ್ನು ವಿಸ್ತರಣೆ ಅಲ್ಲ ಮಾಡಿ, ನೋಡಿ, ಆಂಜನೇಯ ಸರ್, ಅಷ್ಟೇ ಅಲ್ಲ ನಮ್ದು ವಿನಂತಿ. ಹೋರಾಟ ಮಾಡಲಿಕ್ಕೆ ಸರ್ಕಾರ ಟೀಕೆ ಮಾಡಲಿಕ್ಕೆ ಸರ್ಕಾರವನ್ನ ಒಂದು ಒಳ್ಳೆಯ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡಲಿಕ್ಕೆ ಕಿವಿ ಹಿಂಡ್ಲಿಕ್ಕೆ ಎಲ್ಲ ಅಧಿಕಾರ ಯಡಿಯೂರಪ್ಪನವ್ರಿಗಿದೆ, ಕುಮಾರಸ್ವಾಮಿ ಅವರಿಗಿದೆ, ನನ್ನ ಸ್ನೇಹಿತ ರವಿ ಅವರಿಗಿದೆ. ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಈಗಲೇ ಆಗಿಬಿಡ್ಬೇಕು, ಹಿಂಗೆ ಮಾಡಿಬಿಡ್ಬೇಕು, ಹಿಂಗೆ ನಡ್ಕೋಬೇಕು ಅನ್ನೋದನ್ನ ಐತಲ್ಲ, ಅದು ಪ್ರಜಾತಂತ್ರದ ವಿರುದ್ಧ ಇದು. ಅದು ಹೋರಾಟ ಮಾಡಿದ್ರೆ ಯಡಿಯೂರಪ್ಪನವ್ರು ಕೇಳಲಿಲ್ಲ ಅವಾಗ. ಏನಂದ್ರೆ ನೀವು ಹೋರಾಟ ಮಾಡಿದಾಗಲೂ ನಿಮ್ಮ ಮಾತು ಕೇಳ್ತಿರ್ಲಿಲ್ಲ ಯಡಿಯೂರಪ್ಪನವರು. ಯಾವಾಗ? ಹೌದು, ನಾವು ಬೇಕಾದಷ್ಟು ವಿಧಾನಸೌಧದಲ್ಲಿ ಕುಂತ್ಕೊಂಡ್ವಿ. ಈ ಗಣಿಯಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳನ್ನೆಲ್ಲ ದಯಮಾಡಿ ನೀವು ತನಿಖೆ ಮಾಡಿ ಅದಕ್ಕೊಂದು ಇದನ್ನು ಮಾಡಿರಿ, CBI ಕೊಡ್ರಿ, COD ಕೊಡ್ರಿ ಅಂತಂದು ಹೇಳಿದ್ರು. ಏನು ಹೇಳಿದ್ರು? ಇವನ್ನೆಲ್ಲ ಮಂತ್ರಿಮಂಡಲದಿಂದ ವಜಾ ಮಾಡ್ರಿ. ಅಲ್ಲದೆ ಇಡೀ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಎಲ್ಲ ಆರೋಪಿಗಳಾಗಿದ್ರು. ಅವರು ಚಾರ್ಜ್ ಶೀಟ್ ಹಾಕಿದ್ರು. ಅವರೆಲ್ಲ ಹೋಗ್ಬಿಟ್ಟು ವಿಷಯಾಂತರ ಆಗೋದು ಬೇಡ. ಈಗ ಚರ್ಚೆ ನಡೀತಾ ಇರ್ತದೆ. ಈಗ ಬಹಳ ಸ್ಪಷ್ಟ. ಅಲ್ಲ, CM ಏನ್ ಹೇಳಿದ್ರೆ ನಾವಿಂದ ಧರಣಿ ಮಾಡಿದ್ರೆ ನಮ್ಮನ್ನ ಯಾರು ಕ್ಯಾರಿ ಮಾಡ್ತಿಲ್ಲ, ಯಡಿಯೂರಪ್ಪನವ್ರು ಈಗ ಗೊತ್ತಾಗಿದೆ, ಬೀದಿ ಬಂದಿದ್ದಾರೆ, ಈಗ ಹೇಳ್ತಾ ಇದ್ದಾರೆ, ಅದನ್ನ ಮಾತಾಡ್ತಾ ಇಲ್ಲ. ದೊಡ್ಡ ವಿಷಯಕ್ಕೆ ನಾವು ಧರಣಿ ಮಾಡಿದ್ವಿ. ಈ ಮಾತುಗಳನ್ನು ಖಂಡಿತ ಆಡಕ್ಕೆ ಹೋಗ್ಬೇಡಿ ನೀವು. ಬಹುಸಂಖ್ಯಾತ ಅಲ್ಪಸಂಖ್ಯಾತ ಅನ್ನೋ ಆಧಾರದಲ್ಲಿ ತಾರತಮ್ಯ ಮಾಡಬಾರ್ದು. ನಂಬರ್ 1. ನಂಬರ್ 2, ಅಲ್ಪಸಂಖ್ಯಾತರಿಗೆ ಹೆಚ್ಚು ಕೊಡಬೇಕು ಅಂತ ಹೇಳಿಲ್ಲ. ಬಹುಸಂಖ್ಯಾತರಿಗೆ ಏನ್ ಸಿಗುತ್ತೋ ಅದು ಅಲ್ಪಸಂಖ್ಯಾತರಿಗೆ ಹೋಗಬಾರ್ದು ಅಂತ ಹೇಳಿದೆ. ಅಲ್ಲ, ಪ್ರತ್ಯೇಕವಾಗಿ ಬಜೆಟ್ ಇಲ್ಲ, ಅದು ಇರೋದ್ರಲ್ಲಿ ನಾವು ಕೊಟ್ಟಿವಿ ಅಂತ ಹೇಳ್ತಿದ್ದಾರೆ ಅವರು. ನಿಮಗೆ ಬಹಳ ಸ್ಪಷ್ಟ. ಅಂದ್ರೆ ಉಳಿದು ಬಡವರ ಬಗ್ಗೆ ಕಾಂಗ್ರೆಸ್ ನಿಲುವೇನು? ಉಳಿದು ಬಡವರ ಬಗ್ಗೆ ಕಾಂಗ್ರೆಸ್ಗೆ ತಾತ್ಸಾರ ಇದೆ. ಉಳಿದವರ ಬಡವರ ಕಷ್ಟ ಈಗ ಕೇಳಿ. ಅಲ್ಪಸಂಖ್ಯಾತರ ಬಡವರ ಕಷ್ಟ. ಒಂದ್ ನಿಮಿಷ ಆಂಜನೇಯರೇ, ಅಲ್ಪಸಂಖ್ಯಾತರ ಬಡವರು ಮದುವೆ ಮಾಡೋದು ಮಾತ್ರ ಇವರಿಗೆ ನೋಡಕ್ಕಾಗ್ತಿಲ್ಲ. ಉಳಿದವರು ಜೀತಕ್ಕೆ ಹೋದ್ರೂ ಚಿಂತೆ ಇಲ್ಲ, ಮದುವೆಗೆ ಸಾಲ ತಗೊಂಡು ಜೀತಕ್ಕೆ ಹೋದ್ರೂ ಚಿಂತೆ ಇಲ್ಲ. ಆ ರೀತಿ ಜೀತ ಮಾಡ್ತಿದ್ದಂಥ ಕುಟುಂಬದ ನೋವನ್ನು ಕಂಡವರು ಇವ್ರಿಗೆ ಪ್ರತಿಭಟಿಸಬೇಕು ಅಂತಿಲ್ಲ. ಅಂದ್ರೆ ನನಗೆ ಆಂಜನೇಯರಲ್ಲಿ ಈ ರೀತಿ ಅಪ್ರಾಮಾಣಿಕತೆ ಅಪ್ಲೈ ಮಾಡಿ ಅಂತ CM ಅವ್ರ ಹತ್ರ ಚರ್ಚೆ ಮಾಡ್ತಾರ. ಮುನಿಯಪ್ಪನವರು ಹೇಳಿದಾರೆ, ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ಆದ್ರೆ ಯೋಜನೆ ಒಳ್ಳೇದಿದೆ. ಇವರು ಕೂಡ ವಿದ್ಯಾರ್ಥಿ ಚಳವಳಿಯಿಂದ ಬಂದವರು. ಸೇರಿಸ್ತೀನಿ. ಅಲ್ಲ, ಸಚಿವರು ವಿದ್ಯಾರ್ಥಿ ಚಳವಳಿಯಿಂದ ಬಂದವರು. ಇವರಿಗೆ ದಲಿತ ಚಳವಳಿ, ವಿದ್ಯಾರ್ಥಿ ಚಳವಳಿಯಿಂದ ಬಂದಿರ್ತಕ್ಕಂಥವ್ರು. ಸರ್ಕಾರ ಮುಖ್ಯಮಂತ್ರಿಗಳಿಗೆ ಒತ್ತಡ ತರಬೇಕು. ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು. ಅವರು ಮಾತಾಡ್ತೀರಾ? ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು. ಅನ್ಯಾಯ ಸಹಿಸಿಕೊಂಡು ನೋಡಿ, ಇಲ್ಲಿ ಇವತ್ತು ಜನಾಭಿಪ್ರಾಯನೂ ವ್ಯಕ್ತಪಡಿಸ್ತಿದ್ದಾರೆ. ವಿರೋಧ ಪಕ್ಷಗಳಿಂದಲೂ ಕೂಡ ಇಂಥ ಉತ್ತಮವಾದಂಥ ಸಲಹೆ ಬರುತ್ತೆ. ನಾವು ಕೂಡ ಯೋಚನೆ ಮಾಡಿ ಅದು ಬಡ್ಜೆಟ್ ಹೇಗೆ ಏನು ಅಂತ ಯೋಚನೆ ಮಾಡಬೇಕಿದು. ಈಗ ಒಂದು ಪ್ರಾಯೋಗಿಕವಾಗಿ ನಾವೊಂದು ಮಾಡಿದ್ದೇವೆ. ಇದು ಏನೋ ಅವ್ರಿಗೆ ಇರ್ತಕ್ಕಂಥ ಬಡ್ಜೆಟ್ನಲ್ಲೇ ಮಾಡಿರೋದು. ಇದಕ್ಕೆ ವಿಶೇಷವಾದಂಥ ಒಂದು ಬಡ್ಜೆಟನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದಲ್ಲ. ಅವ್ರಿಗೆ 6,000 ಅವ್ರಿಗೆ ಮಾತ್ರ ಅನುಕೂಲ ಹೋಗುತ್ತೆ. ನಾವು ಬಡವರಲ್ವಾ, ನಮಗೆ ಬೇಕಲ್ವಾ? ಈಗ ಒಬ್ಬನಿಗೆ ಅನುಕೂಲ ಆಗೋ ನಾನು ಬಡವತಾನೆ. ಅಲ್ಲಲ್ಲ ಇವರೇ, ಈಗ ಈ ಕಾರ್ಯಕ್ರಮನ ನಾವು ಮುಂಚೆನೆ ಇದನ್ನು ಮಾಡಿದ್ದೀವಿ, ಇದನ್ನ ತಂದಿದ್ದೀವಿ ಪ್ರಾಯೋಗಿಕವಾಗಿ. ನೋಡೋಣ ಇದು ಏನು ಬರುತ್ತೋ, ಇದ್ರ ಸಾಧಕ ಬಾಧಕ ಎಲ್ಲ ಜಾತಿಯ ಮಾಡಿ ಅಲ್ಲ ಮಾಡ್ಬೇಕಂತಂದ್ರೆ ಮುಖ್ಯಮಂತ್ರಿಗಳು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಇವ್ರ ಸಲಹೆಯನ್ನು ನಾವು ಸ್ವೀಕಾರ ಮಾಡ್ತೀವಿ. ಇದು ಕಾಲ ನಿರ್ಧಾರ ಮಾಡುತ್ತೆ. ಅಲ್ಲಿಗೆ ಅವ್ರಿಗೆ ಕಾಯಬೇಕು ಅಷ್ಟೇ. ಸರ್, ಇದರಲ್ಲಿ ಭಾಳ ಸ್ಪಷ್ಟ. ಇದು ಒಂದು ಕ್ರಿಮಿನಲ್ ಡಿಸಿಷನ್ನು, ಇದೊಂದು ಕಮ್ಯುನಲ್ ಡಿಸಿಷನ್ನು. ಯಾವ ಸಿದ್ದರಾಮಯ್ಯನವರು BJPನ ಕೋಮುವಾದಿ ಪಾರ್ಟಿ ಅಂತ ಹೇಳ್ತಿದ್ರು, ಇವರು ನಿಜವಾದ ಕೋಮುವಾದಿ. ಇವರು BJP ಸರ್ಕಾರ ಇದ್ದಾಗ ತಾರತಮ್ಯ ಮಾಡಲಿಲ್ಲ. ಮಡಿಲು ಕಿಟ್ ಕೊಟ್ವಿ, ಎಲ್ಲ ಬಡವರಿಗೂ ಕೊಟ್ವಿ. ಭಾಗ್ಯಲಕ್ಷ್ಮಿ ಕೊಟ್ವಿ, ಎಲ್ಲ ಬಡವರಿಗೂ ಕೊಟ್ವಿ. ಸೈಕಲ್ ಕೊಟ್ವಿ, ಎಲ್ಲ ಮಕ್ಕಳಿಗೂ ಕೊಟ್ವಿ. ಸೈಕಲ್ನ ಸರ್ಕಾರಿ ಶಾಲೆಯಲ್ಲೂ ಮತ್ತು ಏಡೆಡ್ ಸ್ಕೂಲ್ನಲ್ಲಿ ಓದುವಂಥ ಎಲ್ಲ ಮಕ್ಕಳಿಗೂ ಕೊಟ್ವಿ. ಹಾಗೆಯೇ ಸುವರ್ಣಭೂಮಿ ಯೋಜನೆ ಕೊಟ್ವಿ, ಅಲ್ಲಿ ಜಾತಿ ಆಧಾರದಲ್ಲಿ ತಾರತಮ್ಯ ಮಾಡಲಿಲ್ಲ. ಹಾಗೆ BJP ಸರ್ಕಾರ ನಡ್ಕೊಂಡಿದೆ. ರಿಯಲ್ ಕಮ್ಯುನಲ್ ಯಾರು? ಕಾಂಗ್ರೆಸ್ ರಿಯಲ್ ಕಮ್ಯುನಲ್. ಹೊಡೆದಾಡ್ತಕ್ಕಂಥ ನೀತಿ ಅನುಸರಿಸ್ತಿರೋದು ಯಾರು? ಕಾಂಗ್ರೆಸ್. ಹಾಗಾಗಿ ಇದೊಂದು ಕಮ್ಯುನಲ್ ಡಿಸಿಷನ್ನು. ಇದು ವಾಪಸ್ ತಗೊಳ್ಬೇಕು, ಎಲ್ರಿಗೂ ವಿಸ್ತರಿಸಬೇಕು. ಬಟ್ ಯಡಿಯೂರಪ್ಪ ಹೋರಾಟ ಮಾಡ್ತಾರೆ, ನೀವೆಲ್ಲಿ ಬೀದಿಗೆ ಬಂದೇ ಇಲ್ಲ. ನೀವು ಮೋದಿ ಅಂತ ಕೂತಿದ್ದೀರಲ್ಲ. ನೋಡಿ, ಒಂದು ವಿಷಯ ಕೇಳಿ. ನಮಗೆ ಯಡಿಯೂರಪ್ಪನವರು ಹೋರಾಟ ಮಾಡ್ತಿರೋದು ಸರಿ ಇದೆ. ನಿಮಗೆ ನಾವು BJPಯು ಕೂಡ ಹೋರಾಟ ಮಾಡ್ತೀವಿ. ನಮಗೆ ಬೇರೆ ಒಂದು ದೊಡ್ಡ ಕಾರ್ಯಕ್ರಮ ಮುಗಿಸ್ಬಿಟ್ಟಿರ್ತಾರೆ. ಆಗಲಿ, ಯಶಸ್ಸು ಸಿಗಲಿ. ನಮಗೇನು ಈಗ ಯಾರ ಕಡೆ ಈಗ ಬಡವರಿಗೆ ಯಾರ ಕಡೆಯಿಂದ ಒಳ್ಳೇದಾದ್ರೂ ಒಳ್ಳೇದೇ. ಕಾಂಗ್ರೆಸ್ಸು ಇದರಲ್ಲಿ ಬಡವರಲ್ಲಿ ಮತ ಹುಡುಕ್ತಾ ಇದೆ, ಜಾತಿ ಹುಡುಕ್ತಾ ಇದೆ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾರೆ. ಅವರು ಅದೇ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ, ಯಡಿಯೂರಪ್ಪನು ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ, ಚುನಾವಣೆಗಾಗಿ ಮಾಡ್ತಾರೆ. ಎಲ್ರಿಗೂ ಕೊಟ್ಟು ದೊಡ್ಡವರಾಗಲಿ, ಎಲ್ರಿಗೂ ಕೊಟ್ಟು
ಜಾತ್ಯತೀತ ಅಂತ ಅನ್ಸ್ಕೊಡ್ಲಿ, ಜಾತಿವಾದಿಯಾಗಿ ಆಗ್ತಾರೆ. ಈಗ ಆಂಜನೇಯ ಮುಂದೆ ಈಗ ಒಂದು ಮತಕ್ಕೆ ಪರಿಹಾರನೂ ಇದೆ, ಸವಾಲು ಇದೆ. ಆಂಜನೇಯ ಒಂದು ಮತಕ್ಕೆ ಒಂದು ಜಾತಿಗೆ ಕೊಟ್ಟು ಜನರ ಆಕ್ರೋಶಕ್ಕೆ ಯಾಕೆ ಗುರಿ ಆಗ್ತಾರೆ? ಎಲ್ರಿಗೂ ಕೊಟ್ಟು ಒಳ್ಳೆಯವರು. ಯಾವ ಜನರನ್ನು ಕೂಡ ಆಕ್ರೋಶ ವ್ಯಕ್ತಪಡಿಸಿಲ್ಲ, ಏನಿಲ್ಲ ಇದು ನೋಡಿ, ಎಲ್ಲೂ ಕೂಡ ಇದಿಲ್ಲ. ಇವರು ಪ್ರಚೋದನೆ ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಬಹಳ ಸ್ಪಷ್ಟ, ಇವರು ಎಲ್ರಿಗೂ ವಿಸ್ತರಣೆ ಮಾಡದೇ ಇದ್ರೆ ಶೋಭಾ ಅವರೇ, ಇದೇ ಅವರಿಗೆ ತೀರ್ಮಾನ ಆಗುತ್ತೆ, ಮನೆಗೆ ಹೋಗುವಂತ ತೀರ್ಮಾನಕ್ಕೆ ಬರುತ್ತೆ. ಏನೂ ಆಗಲ್ಲ. ಹಲೋ, ಹೋರಾಟವನ್ನು ಕೈ ಬಿಡಿ, ದೊಡ್ಡ ಸಮಸ್ಯೆ ಅಲ್ಲ, ಇಲ್ಲೇ ಆಂಜನೇಯರು ಹೇಳ್ತಾ ಇದ್ದಾರೆ, ಯಾರು ಆಕ್ರೋಶ ವ್ಯಕ್ತಪಡಿಸ್ತಾ ಇಲ್ಲ ಅಂತ. ವಾಪಸ್ ದಯಮಾಡಿ ನೀವು ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ಜನಕ್ಕೆ ಕೇಳಿ, ಇದಕ್ಕೆ ಆಕ್ರೋಶ ಇದೆಯೋ ಇಲ್ವೋ, ಬಡವರಿಗೆ, ಎಲ್ಲ ಬಡವರಿಗೆ ಇದು ಸಿಗ್ಬೇಕೋ ಇಲ್ವೋ ಅನ್ನುವಂತ ಕಾಂಗ್ರೆಸ್ಸಿನ ಶಾಸಕರು ದಯಮಾಡಿ ನೀವು ಕ್ಷೇತ್ರಕ್ಕೆ ವಾಪಸ್ ಹೋಗಿ, ಕ್ಯಾಬಿನೆಟ್ ಅಲ್ಲಿ ಕೂತಿರುವಂತ ಎಲ್ಲ ಮಂತ್ರಿಗಳು ನೀವು ವಾಪಸ್ ನಿಮ್ಮ ಊರಿಗೆ ಹೋಗಿ ಕೇಳಿ, ಅಲ್ಲಿಯ ಬಡವರಿಗೆ ಕೇಳಿ, ದಲಿತರಿಗೆ ಕೇಳಿ, ಹಿಂದುಳಿದ ವರ್ಗಕ್ಕೆ ಕೇಳಿ. ಇವತ್ತು ಮುಸಲ್ಮಾನರ ಓಟಿಗಾಗಿ ವೋಟ್ ಬ್ಯಾಂಕ್ ರಾಜಕಾರಣದ ಒಂದು ಸ್ಪಷ್ಟ ಉದಾಹರಣೆ ಕಾಣ್ತಾ ಇದೆ. ನಿಮ್ಮ ಅಧ್ಯಕ್ಷರು ಹೇಳ್ತಾರೆ, ಅಲ್ಪಸಂಖ್ಯಾತರು ಯಾವ್ದಾದ್ರು ಲೋನ್ ತಗೊಂಡ್ರೆ, ದುಡ್ಡು ತಗೊಂಡ್ರೆ ಅವ್ರು ತಿನ್ಕೊಂಡು ಹೋಗ್ಲಿ ಅಂತಾರೆ. ಸಿಂಧೆ ಅವರು ಎಲ್ಲ ರಾಜ್ಯಕ್ಕೆ ಒಂದು ಸರ್ಕ್ಯುಲರ್ ಕಳಿಸ್ತಾರೆ, ಏನಂತ ಹೇಳಿ, ಯಾವ ಮುಸಲ್ಮಾನರು ಕೂಡ ಯಾವುದೇ ಭಯೋತ್ಪಾದಕದ ಕೇಸ್ ಅಥವಾ ಯಾವುದೇ ಕೇಸ್, ಕ್ರಿಮಿನಲ್ ಕೇಸ್ ಆದ್ರೂ ಕೂಡ ತಕ್ಷಣ ಅವರನ್ನು ಬಿಡುಗಡೆ ಮಾಡಿ ಅಂತಾರೆ. ಇಲ್ಲಿ ನೀವೊಂದು ತರ್ತೀರಿ, ಶಾದಿ ಭಾಗ್ಯ ತರ್ತಾ ಇದ್ದೀರಿ. ಶಾದಿ ಭಾಗ್ಯದ ಮೂಲಕ ಮುಸಲ್ಮಾನರಿಗೆ ಮಾತ್ರ ಈ ಯೋಜನೆ ಸಿಗಬೇಕು ಅಂತೀರಿ. ನಾವು ಮುಸಲ್ಮಾನರ ವಿರೋಧಿಗಳಲ್ಲ, ನಾವು ಭಯೋತ್ಪಾದಕತೆ ವಿರೋಧಿಗಳು. ಹಾಗೇನೆ ನೀವು ಮಾಡ್ತಾ ಇರುವಂತಹ ಜಾತಿ ರಾಜಕಾರಣ, ಧರ್ಮ ರಾಜಕಾರಣದ ವಿರೋಧಿಗಳು. ಅದರ ಸಲುವಾಗಿ ಇವತ್ತು ಇದು ಎಲ್ಲರಿಗೂ ಸಿಗಬೇಕು, ಎಲ್ಲ ಬಡವರಿಗೆ ಸಿಗಬೇಕು ಅನ್ನೋಂತ ಅಪೇಕ್ಷೆ. ಯಡಿಯೂರಪ್ಪನವರಂತ ಒಬ್ಬ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳು ರಸ್ತೆಯಲ್ಲಿ ಕೂತಿದ್ದಾರೆ ಅಂದ್ರೆ, ನಿಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಹಗುರವಾಗಿ ಮಾತಾಡ್ತಿದ್ದಾರೆ. ಯಡಿಯೂರಪ್ಪನವ್ರಿಗೆ ನೈತಿಕತೆ ಇಲ್ಲ. ಏನು ನೈತಿಕತೆ ಬೇಕು? ಬಡವರ ಪರವಾಗಿ ಹೋರಾಟ ಮಾಡೋದಕ್ಕೆ ನೈತಿಕತೆ ಬೇಡ. ಅವರಲ್ಲಿ ಬಿರಿಯಾನಿ ತಿಂದ್ರೆ, ಯಾರೀಗ ಬಿರಿಯಾನಿ ವಿಷಯ ಮಾತಾಡಿದ್ರು? ನೀವು ಬಿರಿಯಾನಿ ಆದ್ರೂ ತಿನ್ರಿ, ಚಿತ್ರಾನ್ನ ಆದ್ರೂ ತಿನ್ರಿ, ಏನಾದ್ರೂ ಮಾಡ್ರಿ, ಆದ್ರೆ ಬಡವರಿಗೆ ಮಾತ್ರ ಈ ಎಲ್ಲಾ ಯೋಜನೆಯನ್ನ ಎಲ್ಲ ಬಡವರಿಗೆ ಕೊಡಿ. ಒಂದು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದಯಮಾಡಿ ಸಮಾಜವನ್ನು ಒಡೆಯುವಂತ, ಧರ್ಮವನ್ನು ಒಡೆಯುವಂತ ಕೆಲಸವನ್ನು ನೀವು ಮಾಡಬೇಡಿ. ನೀವು ಮಾಡ್ತಾ ಇರೋದು ಕಾಂಗ್ರೆಸ್ ಹಲವಾರು ವರ್ಷದಿಂದ ಇದನ್ನೇ. ಧರ್ಮವನ್ನು ಹೊಡಿತೀರಿ, ಜಾತಿಯನ್ನು ಹೊಡಿತೀರಿ, ಸರ್ಕಾರ ಈ ಬಗ್ಗೆ ಯೋಜನೆಯನ್ನ ಬೇರೆಯವರು ವಿಸ್ತಾರ ಮಾಡುತ್ತಾ ಇಲ್ವಾ, ಸರ್ಕಾರ ಮುಂದಿನ ಹೆಜ್ಜೆಯನ್ನು ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲು